ಯತ್ನಾಳ್ರು ಮತ್ತೆ ಸಿಡಿದೆದ್ದಿದ್ದಾರೆ ವಿಜೇಂದ್ರ ವಿರುದ್ಧವಾಗಿ. ವಿಜೇಂದ್ರ ವಿರುದ್ಧ ಅಂತ ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳಿದ್ರೆ ಸಾಕು, ಅದು ವಿಜೇಂದ್ರ ವಿರುದ್ಧನೇ ಏನೋ ಮಾತಾಡಿರ್ತಾರೆ ಎನ್ನುವಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಅದು. ಹೈಕಮಾಂಡ್ ಭೇಟಿ ಮಾಡಿ ಬಂದರೂ ಕೂಡ ಮುನಿಸು ಶಮನವಾಗ್ತಾ ಇಲ್ಲ. ಹೈಕಮಾಂಡ್ ಸ್ಟ್ರಿಕ್ಟಾಗಿ ಹೇಳಿದ್ಯಾ ಅಥವಾ ಇವರಿಬ್ಬರ ನಡುವಿನ ಈ ಕದನವನ್ನು ಹಾಗೆ ಚಾಲ್ತಿಯಲ್ಲಿಟ್ಟಿದೆಯಾ ಗೊತ್ತಿಲ್ಲ. ಇಲ್ಲ ಇವ್ರಿಗಾದರೂ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಬೇಕಾಗಿತ್ತು, ಇಲ್ಲ ಅವ್ರಿಗಾದರೂ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಬೇಕಾಗಿತ್ತು. ಎರಡನ್ನೂ ಮಾಡಿಲ್ವ ಹಾಗಾದರೆ ಹೈಕಮಾಂಡ್? ಯತ್ನಾಳ್ ಮತ್ತು ತಂಡ ಆ್ಯಕ್ಟಿವ್ ಆಗಿದೆ. ವಕ್ಫ್ ಅನ್ನೋ ಒಂದು ನೆಪ ಮಾತ್ರ ಉಳ್ಕೊಂಡಿದೆಯಾ ಈಗ? ವಕ್ಫ್ ವಿರುದ್ಧದ ಹೋರಾಟ ಅದರ ತೀವ್ರತೆಯನ್ನು ಎಲೆಕ್ಷನ್ ಮುಗಿತಾ ಇದ್ದಂತೆಯೇ ಕಳ್ಕೊಂಡ್ಬಿಡ್ತದು. ಅದಾದ ಮೇಲೂ ಅದನ್ನು ಚಾಲ್ತಿಯಲ್ಲಿಟ್ಟಂಥವ್ರು ಯತ್ನಾಳ್ರು. ಈಗ ಎರಡನೇ ಸುತ್ತಲ್ಲಿ ವಕ್ಫ್ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ನಾವು ಅಂತ ಒಂದು ಕಡೆ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಕುಮಾರ್ ಬಂಗಾರಪ್ಪ ಅವರು ಮನೆಗೆ ಬಂದಿದ್ದರು. ಹಿರಿಯ ನಾಯಕರನ್ನು ಕಡೆಗಣಿಸಲಾಗ್ತಾ ಇದೆ ಇಲ್ಲಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ನಾಯಕರು. ವರಿಷ್ಠರಿಗೆ ದೂರು ಸಲ್ಲಿಕೆ ಆದರೂ ಕೂಡ ಬಣ ಬಡಿದಾಟಕ್ಕೆ ಬ್ರೇಕ್ ಇಲ್ಲ ಇಲ್ಲಿ. ದೆಹಲಿ ಕರೆಸ್ಕೊಂಡು ಬುದ್ಧಿ ಹೇಳಿದ್ರು ತಲೆಬಾಗ್ತಾ ಇಲ್ಲ. ಪರ್ಯಾಯ ನಾಯಕತ್ವದ ಬಗ್ಗೆ ಪ್ಲಾನ್ ಮಾಡಿಕೊಂಡ್ರ ರೆಬೆಲ್ಸ್, ಇದೆಲ್ಲ ಪ್ರಶ್ನೆಗಳು ಕೂಡ ಇಲ್ಲಿದೆ. ಹೇಳ್ತೀನಿ ನಾವು ಮಾಡ್ತಾ ಇರೋದು ಭಿನ್ನಮತ ಅಲ್ಲ. ಪ್ರತ್ಯೇಕ ಅಂದ್ರೆ ಅರ್ಥನೇ ಅದು. ನಾವು ಹೇಳ್ತಾ ಇರೋದು ಅಲ್ಲ, ಅವ್ರಿಗೆ ಹೇಳ್ಬೇಕಾಗಲ್ಲ. ಅಲ್ಲ, ನಾವು ಹೇಳ್ತಾ ಇರೋ ಉದ್ದೇಶನೇ ಅದು. ನಮ್ಮ ಉದ್ದೇಶ ವಕ್ಫ್ ಬಗ್ಗೆ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರ ಸಮಸ್ಯೆ ಇದು. ಹೀಗಾಗಿ ನಮ್ಮ ಬಿಜೆಪಿ ಮುಖಂಡರು ನಾವೆಲ್ಲ ಅದನ್ನು ಕೈ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೋ ಆಗಲಿ, ನಮಗೇನು ಅಭ್ಯಂತರ ಇಲ್ಲ. ಮತ್ತು ಅವರೇ ಇಂಡಿಪೆಂಡೆಂಟ್ ಮಾಡಲಿ, ಅದನ್ನು ಹೇಳಿದ್ದೀವಿ ನಾವು. ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಾವು ಮಾಡ್ತಾ ಇರೋದು ವಕ್ಫಿನ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಾಲ್ಮೀಕಿ ಹೋರಾಟಕ್ಕೆ ನಮಗೆ ಅನುಮತಿ ಸಿಗಲಿಲ್ಲ ಕೇಳಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಸನ್ಮಾನ್ಯ ಯತ್ನಾಳ್